ಅಜ್ಜಿ ಏನ್ ಹೆಸರು? ನನ್ನ ಹೆಸರು ಶಿವಮ್ಮ. ಶಿವಮ್ಮ ಅಂತ. ಎಷ್ಟು ವರ್ಷ? 90 ವರ್ಷ. 90 ವರ್ಷ. ಇಷ್ಟು ವಯಸ್ಸಲ್ಲಿ ಇಲ್ಲಿ ಏನ್ ಮಾಡ್ತಿದ್ದೀರಾ? ಇಲ್ಲೇ ರೊಟ್ಟಿ ಮಾಡ್ತೀವಿ, ಹಾ. ಸಾರು ತೊಳಿತೀವಿ, ಎಲ್ಲ ಮಾಡ್ತೀವಿ ನೋಡ್ರಿ. ಯಾವ ಊರು ನಿಮ್ದು? ನಮ್ದು ಕೊಪ್ಪಳ. ಕೊಪ್ಪಳದಿಂದ ಬೆಂಗಳೂರಿಗೆ ಇಲ್ಲಿಗೆ ಯಾವಾಗ ಬಂದ್ರಿ? ಈಗಾಗಲೇ 20 ವರ್ಷ ಮೇಲೆ ಆತ. 20 ವರ್ಷ. ಹಾ. ಮತ್ತೆ ಮನೇಲಿ ಆರಾಮಾಗಿ ರೆಸ್ಟ್ ಮಾಡ್ಬೋದಲ್ಲ? ರೆಸ್ಟ್ ಮಾಡಕ್ಕಾಗಲ್ಲ ನನ್ಗೆ. ಹೇಗೆ? ಆಗಲ್ರಿ. ಈ ವಯಸ್ಸಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಲ್ಲ? ಈಗ ಅಲ್ಲೇ 50 ರೊಟ್ಟಿ ಮಾಡಿ ಇಲ್ಲಿಗೆ ಬಂದೀನಿ ನೋಡಿ. ರೊಟ್ಟಿ. ಈಗ ಮನೇಲಿ ಆರಾಮಾಗಿ ಇರ್ಬೋದು ನೀವು? ಕೆಲಸದವ್ರು ಇದಾರ? ಇರಕ್ಕಾಗಲ್ಲ, ಆರಾಮಾಗಿ ಇರಕ್ಕಾಗಲ್ಲ. ಒಂದ್ ನಿಮಿಷ ಕುಂದ್ರಕ್ಕಾಗಲ್ಲ ನನ್ಗೆ. ಕೆಲಸ ಮಾಡ್ತಾನೆ ಇರ್ಬೇಕು. ನಿಮ್ಗೇನು ಈಗ ಊರು ಇಷ್ಟನಾ ಬೆಂಗಳೂರು ಇಷ್ಟನಾ? ಬೆಂಗಳೂರು ಇಷ್ಟ. ವಯಸ್ಸಾದ್ಮೇಲೆ ಎಲ್ಲ ಊರಿಗೆ ಹೋಗ್ಬೇಕಂತಾರೆ. ಹೋಗಲ್ಲ ಯಾಕೆ? ನಾವು ಯಾಕನೇ ಇರ್ಕೊಡ್ತೀನಿ. ನಮಸ್ಕಾರ ಕರ್ನಾಟಕ. ನಿಮ್ಮೆಲ್ಲರಿಗೂ ಕರ್ನಾಟಕ ಕಿಚನ್ ಸ್ಟೋರೀಸ್ನ ಮತ್ತೊಂದು ರೋಚಕ ಕಥೆಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಎಷ್ಟೋ ಜನ ಯುವಕ ಯುವತಿಯರು ಸಾಕಷ್ಟು ಓದಿದ್ದರೂ ಕೂಡ ಕೆಲಸ ಮಾಡಲು ಹಿಂಜರಿಯುತ್ತಾರೆ. ಅಂತಹುದರಲ್ಲಿ ದೂರದ ಊರಾದಂಥ ಕೊಪ್ಪಳದಿಂದ ಬೆಂಗಳೂರಿಗೆ ದುಡಿಯೋಕೆ ಅಂತಾನೆ ಬಂದಂತ ಈ ಅಜ್ಜಿಯ ವಯಸ್ಸು 94. ಆದರೆ ಅಜ್ಜಿಯ ಹುಮ್ಮಸ್ಸು ಮಾತ್ರ 19. ಇಂದಿಗೂ ನನಗೆ ರೆಸ್ಟ್ ಮಾಡೋ ಅಷ್ಟು ವಯಸ್ಸಾಗಿಲ್ಲ, ನಾನು ಇನ್ನೂ ದುಡಿಬೇಕು ಅಂತ ದಿನಕ್ಕೆ 50ರಿಂದ 60 ರೊಟ್ಟಿ ತಟ್ಟಿ ಬರೋ ಜನಕ್ಕೆ ಹೊಟ್ಟೆ ತುಂಬ ಊಟ ಹಾಕುವುದಲ್ಲದೆ ನಗು ನಗುತ್ತಾ ಲವಲವಿಕೆಯಿಂದ ಮಾತಾಡ್ತಾ ಇದ್ದರೆ ಅಜ್ಜಿಯ ಮಾತು ಕೇಳ್ತಾನೆ ಇರಬೇಕೆಂದೆನಿಸುವುದು ನಿಜ. ನಮ್ಮ ಹಿರಿಯರು ಹೇಳಿದ ಹಾಗೆ ಕೂತುಂಡರೆ ಕುಡಿಕೆ ಹೊನ್ನು ಕೂಡ ಸಾಲದು ಅನ್ನೋ ಮಾತನ್ನ 100ಕ್ಕೆ 100 ಸತ್ಯ ಅಂತ ಪ್ರೂವ್ ಮಾಡಿದ್ದಾರೆ ಈ ಅಜ್ಜಿ. ಬನ್ನಿ ಅವರ 90 ವರ್ಷದ ಈ ಜೀವನದ ಪಯಣದ ಕಥೆಯನ್ನ ಅವರಿಂದಲೇ ಕೇಳಿ ತಿಳಿಯೋಣ. ಅಜ್ಜಿ ಏನ್ ಹೆಸರು? ನನ್ನ ಹೆಸರು ಶಿವಮ್ಮ. ಶಿವಮ್ಮ ಅಂತ. ಎಷ್ಟು ವರ್ಷ? 90 ವರ್ಷ. 90 ವರ್ಷ. ಇಷ್ಟು ವಯಸ್ಸಲ್ಲಿ ಇಲ್ಲಿ ಏನ್ ಮಾಡ್ತಿದ್ದೀರಾ? ಇಲ್ಲೇ ರೊಟ್ಟಿ ಮಾಡ್ತೀವಿ, ಹಾ. ಸಾರು ತೊಳಿತೀವಿ, ಎಲ್ಲ ಮಾಡ್ತೀವಿ ನೋಡ್ರಿ. ಯಾವ ಊರು ನಿಮ್ದು? ನಮ್ದು ಕೊಪ್ಪಳ. ಕೊಪ್ಪಳದಿಂದ ಬೆಂಗಳೂರಿಗೆ ಇಲ್ಲಿಗೆ ಯಾವಾಗ ಬಂದ್ರಿ? ಈಗಾಗಲೇ 20 ವರ್ಷ ಮೇಲೆ ಆತ. 20 ವರ್ಷ. ಯಾಕೆ? ಮಕ್ಕಳು? ಮೊಮ್ಮಗ ಅವ್ರು ನಿಮ್ಮ ಅಮ್ಮಗ? ಒಬ್ಬಕ್ಕೆ ನಮ್ಮ ಒಬ್ಬಳೆ ಮಗ. ಅವ್ರು ನಿಮ್ಮ ಅಮ್ಮಗ? ಮತ್ತೆ ಮನೇಲಿ ಆರಾಮಾಗಿ ರೆಸ್ಟ್ ಮಾಡ್ಬೋದಲ್ಲ? ರೆಸ್ಟ್ ಮಾಡಕ್ಕಾಗಲ್ಲ ನನ್ಗೆ. ಹೇಗೆ? ಆಗಲ್ರಿ. ಈ ವಯಸ್ಸಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಲ್ಲ? ಈಗ ಅಲ್ಲೇ 50 ರೊಟ್ಟಿ ಮಾಡಿ ಇಲ್ಲಿಗೆ ಬಂದೀನಿ ನೋಡಿ. ರೊಟ್ಟಿ ಬಡಿಯಕ್ಕೆ ಆಗ್ತೈತೆ ನಿಮ್ಗೆ? ಹಾ. ಎಲ್ಲ ಕೆಲಸ ಮಾಡ್ತೀರಾ? ಎಲ್ಲ ದಿನ ಮಾಡಲ್ಲ. ಹಾ. ಕೊಪ್ಪಳಕ್ಕೆ ಹೋಗ್ತಿರ್ತೀರಾ ಇಲ್ಲ ಇಲ್ಲೇ ಇರ್ತೀರಾ ಈಗ ಬೆಂಗಳೂರಲ್ಲಿ? ಮತ್ತೆ ಅಲ್ಲಿ ಊರಲ್ಲಿ ಮನೆ ಎಲ್ಲ ಐತೆ, ಹೊಲ ಗದ್ದೆ ಎಲ್ಲ ಐತೆ? ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅವ್ರೆಲ್ಲ ದುಡಿತಾವ್ರಿ, ಮತ್ತೆ ನೀವ್ಯಾಕೆ ಆರಾಮಾಗಿರತ್ತೀರಿ? ಯಾಕೆ ಬಿಡ್ತಾರ್ರಿ? ಒಂದ್ ಮಗಳೈತೆ, ಕಾಲೆಲ್ಲ ಅದಕ್ಕೆ ಹಿಂಗ ಈಗ ಕುಂತಿಗಂತ ಮಗ ಆಕೆ ಅಡಿಗೆ ಮಾಡೋದು. ಮರಿ ಮೊಮ್ಮಕ್ಳು ಅಲ್ಲೇ ಒದ್ದಕ್ಕಿ ನಿನ್ನಂತಾಗದ ಮರಿ ಮೊಮ್ಮಗಳ. ಈತ ಮಕ್ಳು ಆಲೆ ಈಟಿ ಒಂದ್ 4 ವರ್ಷದೈತಿ, ಒಂದ್ 2 ವರ್ಷದ. ನೀವು ಮಾತ್ರ ರೊಟ್ಟಿ ಮಾಡ್ತೀರಿ? ನಾವು ರೊಟ್ಟಿ ಮಾಡ್ತೀವಿ. ಸರಿ. 2 ವರ್ಷದಿಂದ ಇಲ್ಲಿ ರೊಟ್ಟಿ ಮಾಡತ್ತೀರಿ ನೀವು? ಈಗ ನಾವು ಇದನ್ನ ಮಾಡಕ್ 15 ವರ್ಷ ಆತ. 15 ವರ್ಷ ಆಯ್ತು. ಈಗೊಂದು ಆರು ತಗೊಂಡಿವಿ. ಮೊದ್ಲು ನಾವು ಮಾಡ್ತಿದ್ವಿ. ನಾವು ತಾಯಿ ಮಗಳು ಅಷ್ಟ ಮಾಡ್ತೀವಿ. ಈಗ ಮತ್ತೆ ಮಾಡೋದು ಈಗ ಅವಾಗಿನಂತಾಗ ಆಗಲ್ಲ. ಈಗ ಮತ್ತೆ ಯಾರು ತಗೊಂಡಿವಿ. ಈಗ ಒಂದು ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಾ, ಅವ್ರ ಜೊತೆಗೆ ನೀವು ಕೆಲಸ ಮಾಡ್ತಿದ್ದೀರಾ? ಈಗ ಮನೇಲಿ ಆರಾಮಾಗಿ ಇರ್ಬೋದು ನೀವು? ಕೆಲಸದವ್ರು ಇದಾರ? ಇರಕ್ಕಾಗಲ್ಲ, ಆರಾಮಾಗಿ ಇರಕ್ಕಾಗಲ್ಲ. ಒಂದ್ ನಿಮಿಷ ಕುಂದ್ರಕ್ಕಾಗಲ್ಲ ನನ್ಗೆ. ಕೆಲಸ ಮಾಡ್ತಾನೆ ಇರ್ಬೇಕು. ಸರಿ ಅಜ್ಜಿ, ಏನೇನ್ ಮಾಡ್ತೀರಿ ಇಲ್ಲಿ? ಏನೇನ್ ಸಿಗ್ತೈತೆ ಊಟ ಎಲ್ಲ? ನಮ್ಗೆ ಹಿಂದೆ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ನಂದೇನಂತ ತರ್ತೀನಿ, ತಾಲಿಪಟ್ಟಿ, ಮತ್ತು ಚಿತ್ರಾನ್ನ, ಚಪಾತಿ, ರೊಟ್ಟಿ. ಬೆಂಗಳೂರು ನಿಮ್ಗೆ ಅಡ್ಜಸ್ಟ್ ಆಗ್ಬಿಟ್ಟೈತೆ? ಉತ್ತರ ಕರ್ನಾಟಕದಿಂದ ಅಲ್ಲಿಂದ ಬಂದು ಬೆಂಗಳೂರು ಅಡ್ಜಸ್ಟ್ ಆಗ್ಬಿಟ್ಟೈತೆ ನಿಮ್ಗೆ? ಆಗ್ಬಿಟ್ಟೆ. ಊರ್ ಕಡೆ ಆಗೈತೆ.
ಬೆಂಗಳೂರು ನಾ ಬೇಗ ಯಾಕಂದ್ರೆ ನಮ್ಮ ಕಡೆಲ್ಲ ವಯಸ್ಸಾದವ್ರು ಹಿರಿಯರೆಲ್ಲ ಅಯ್ಯೋ ಬೆಂಗಳೂರು ಬೇಡ ಅಂತಾರೆ, ಅದಕ್ಕಂದು ನಾ ಬ್ಯಾಡ ಅನ್ನಲ್ಲ, ಬೆಂಗಳೂರು ಬೇಕು ನಿಮಗೆ. ಬೇಕ. ಆಯ್ತು ಅಜ್ಜಿ, ಆರಾಮದಿರಿ, ಹಿಂಗೆ ಆರೋಗ್ಯವಾಗಿರಿ ಇನ್ನೂ ಅಷ್ಟೇ. ಬೆಂಗಳೂರಿಗೆ ಎಷ್ಟು ವರ್ಷ ಆಯ್ತು ಬಂದು? ಮೊದ್ಲ ಹ್ಮ್ ನಮ್ಮ ಮನೆಯ ಮಗಳು ಗಾರ್ಮೆಂಟ್ಸ್ 8 ವರ್ಷ. ಹ್ಮ್ 8 ವರ್ಷ ಗಾರ್ಮೆಂಟ್ಸ್ 8 ವರ್ಷದ ಮ್ಯಾಗ ಅದನ್ನ ಬಿಡಿಸೇ ಬಿಟ್ನ. ಹಾ. ಬೇಡ ಹಾ. ಅದು ಏನು ಚಾ ಕುಡಿಯಕ್ಕೆ ಟೈಮ್ ಹ್ಮ್ ಹಂಗೆ ಪುರ್ಸತ್ತದಂತ ಹೋಗು ಹಾ. ಬಿಡಿಸ್ಬಿಟ್ಟೆ. ಹಾ ಬಿಡಿಸಿಂದ ಮತ್ತೆ ಪೀಸ್ ವರ್ಕ್ ಮಾಡಿದ್ರು. ಹಾ ಪೀಸ್ ವರ್ಕ್ ಮಾಡಿಂದ ಪೀಸ್ ವರ್ಕ್ ಬಿಟ್ಟರೆ ನಮ್ಮ ಪರಿಚಯದ ಒಬ್ಬ ಗಂಡ ಬಂದ. ಹ್ಮ್ ಪರಿಚಯದ ಹಾ ಸಂಬಂಧ ಬಂದ. ಹ್ಮ್ ಆತ ಅಂಗಡಿ ಮಾಡಿರ್ತಾರೆ ವಿಜಯನಗರದಾಗ. ಹ್ಮ್ ವಿಜಯನಗರದಾಗ ಅಂಗಡಿ ಮಾಡಿದ್ರೆ ಹ್ಮ್ ಆತ ಆ ಹುಡುಗಿ ಅದು ನಡಲಿಲ್ಲ. ನಡೀಲಿಲ್ಲ. ಹ್ಮ್ ನಡಲಿಲ್ಲ. ಅವತ್ತು ನಮ್ಮ ಅಂಗಡಿಗೆ ನಮ್ಮ ಮನೆಗೆ ಬಂದಾಗ ಹ್ಮ್ ಬಂದಿಂದ ಯಾಕ್ರಿ ಅಂಗಡಿ ಬಿಟ್ಟು ಬಂದಿರಲ್ಲ ನಾವು. ಹ್ಮ್ ಇಲ್ಲಮ್ಮ ಅದು ನಡಿವಲ್ದು ನಮ್ಗೆ, ಹ್ಮ್ ಮಾಡಕ್ಕೂ ಆಗೋದು, ಹ್ಮ್ ಮತ್ತೆ ಅಡ್ವಾನ್ಸ್ ಕೊಡುವಲ್ದು ಹ್ಮ್ ಅಂದ. ನೀವು ಮಾಡ್ಕೊಂತಿದ್ರು ಮಾಡಿಕೊಡ್ರಿ, ನೀವು ಅಡ್ವಾನ್ಸ್ ಕೊಟ್ಟರು ಅಂದ. ಹ್ಮ್ ನೀವು ಅಂದಿವಿ ಹ್ಮ್ ನಾವು ಮಾಡ್ತಿಬಿಟ್ರೆ ಆಗ ಹ್ಮ್ 15 ಸಾವಿರ ಅಡ್ವಾನ್ಸ್ ಇರ್ತದೆ. ಹ್ಮ್ ನಾವು ಮಾಡ್ತಿಬಿಟ್ರೆ ಹ್ಮ್ ಮಾಡಿದ್ವಿ. ಹ್ಮ್ ನೀವು ಒಂದು ಮಾಡಿದ್ವಿ ನಾವು ಹ್ಮ್ ಮಾಡಿದ್ವಿ. ಹೆಂಗ ಮಗಳ ಮದುವೆ ಮಾಡಿಕೊಟ್ಟೆ ಹ್ಮ್ ಮಗಳ ಜೊತೆನೇ ಇದ್ದೀರಾ? ತಾತ ಮದುವೆ ಆಗಿನ ತಾತ ಅದೇ ಅವ್ರು ಯಾವಾಗ ತಿರ್ಕೊಂಡ್ರು? ನಮ್ಮ ತಾತ ನಿಮ್ಮ ಯಜಮಾನ್ರು? ಯಜಮಾನ ಅದು ತೀರ್ಕೊಂಡು 30 ವರ್ಷ ಆತ್ರಿ. ಹ್ಮ್ ನೀವು ಮಗಳ ಜೊತೆನೇ ಇದ್ದೀರಾ ಅವಾಗಿಂದ? ಹ್ಮ್ ಆಗ ಇಲ್ಲಿ ಬಂದು ಹೋಟೆಲ್ ಸಿಗಂದೂರು ಚೌಡೇಶ್ವರಿ ಅಂತ ಹಾಕಿದಿರಲ್ಲ, ನಿಮ್ಮ ಮನೆ ದೇವ್ರ? ಅಲ್ಲ ಸುಮ್ಮನೆ ದೇವ್ರಿಗೆ ಹೊಕ್ಕಿರ್ತಾನೆ ಯಾವಾಗ ಹ್ಮ್ ತಿಂಗಳಿಗೆ 2 ತಿಂಗಳಿಗೆ ಹೊಕ್ಕಾನ. ಹ್ಮ್ ಅದನ್ನ ಕಾನ್ ಹಾಕ್ಯಾನ ಹಾಂ 16 ವರ್ಷದಿಂದ ಹೋಟ್ಲು ಮಾಡ್ತಿದ್ದೀರಾ? ಮಾಡಕ್ಕೆ. ನೀವು ನಿಮ್ಮ ಮಗಳು ಶುರು ಮಾಡಿದ್ದು ಫಸ್ಟು ಹೆಂಗೆ ಮಾಡಿದ್ರಿ ನೀವು? ಮನೇಲಿ ಹೆಂಗೆ ಮಾಡ್ತೀರಾ ಅಡುಗೆ? ಅವಾಗ ಮನೆಯನ್ನ ಮಾಡ್ಕೊಂಡು ವಿಜಯನಗರಕ್ಕೆ ಹೋಗ್ತಿದ್ವಿ ನಾವು. ಹಾ. ಆಟೋದಾಗ ಹಾಂ ಮಾಡ್ತಿದ್ವಿ. ಅವ್ರು ನಮ್ಗೆ ಬೇಸ್ ನಡೀತೆ ಅಂಗಡಿ ಚಲೋ ಅಂದ್ಬಿಟ್ಟು ಹ್ಞೂ ಅಂಗಡಿ ಬೇಸ್ ನಡೀತು ಚಲೋ ಆಯ್ತು. ಹ್ಞೂ ಅಲ್ಲಿ ಯಾವಾಗಂದ್ರ ಏನೋ ಬಂತದ್ರಿ ಕೊರೋನಾ. ಅವಾಗ ನಾವು ಬಿಟ್ಟು ಹೋಗ್ಬಿಟ್ಟು ಹಾಂ 5 ಲಕ್ಷ ಕೊಟ್ಟು ಮತ್ತೆ ಅಂಗಡಿ ಗಂಡು ಅಂಗಡಿ ಮಾಡಿದ್ವಿ. ಹ್ಞೂ ರಾಸಾಯನಿಕ ಲಾಸ್ ಆಗಿಬಿಡ್ತು. ಊರಿಗೆ ಹೋಗ್ಬಿಟ್ಟು ವರ್ಷದ ದಿನ ಹ್ಞೂ ಹೋಗಕ್ಕೆ ಬಸ್ ಇಲ್ಲ, ಬರೋಕ್ಕೆ ಬಸ್ ಹ್ಞೂ ರಾಸಾಯನಿಕ ಹೊಲ ಎಲ್ಲ ಆಯ್ತು ಊರಲ್ಲಿ. ಹ್ಞೂ ಅದೆಲ್ಲ ಬಿಟ್ಟು ಇಲ್ಲಿ ಬಂದು ಅಲ್ಲ ಏನು ಬರ ಭತ್ತ ಬೆಳಿತವ ಹ್ಞೂ ಕುಟುಂಬ ಮಾಡ್ತಾವ. ಹ್ಞೂ ಹ್ಞೂ ಯಾವಾಗ ನಮ್ಗೆ ಬೇಕಾದ್ರೆ ಹೋಗ್ತೀವಿ ನಾವು. ಹ್ಞೂ ಮಾಡ್ತೇವೆ. ಹ್ಞೂ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಸಟನ ಹೋಗ್ಬಿಡ್ತೇವೆ ಕರೆಕ್ಟ್. ಹಾಂ ಮತ್ತೆ ಏನಿಲ್ಲ ಹೋಗಕ್ಕೆ. ಹ್ಞೂ ನಿಮ್ಗೇನು ಈಗ ಊರು ಇಷ್ಟನಾ ಬೆಂಗಳೂರು ಇಷ್ಟನಾ? ನಮ್ಗೆ ಬೆಂಗಳೂರು ಇಷ್ಟ. ಬೆಂಗಳೂರು ಇಷ್ಟ? ವಯಸ್ಸಾದ್ಮೇಲೆ ಎಲ್ಲ ಊರಿಗೆ ಹೋಗ್ಬೇಕಂತಾರೆ, ಹೋಗಲ್ಲ ಯಾಕೆ? ನಾವು ಯಾಕನೇ ಇರ್ಕೊಡ್ಕೊಂಡು ಹೋಗ್ಕೊಂಬರ್ರಿ ಅಂತೀನಿ. ಹಾಂ ಮತ್ತು ಅಲ್ಲಿ ಹೊಲ ಎಲ್ಲ ಯಾರು ಮಾಡ್ತಾರೆ? ದುಡ್ಡಿಗೆ ಕೊಡ್ತಾರೆ. ಗುತ್ತಿಗೆಗೆ ಹೊಲದ ಕೆಲಸನೂ ಮಾಡ್ತೀರಿ ಒಂದು ನೀವು? ಎಕರೆಕ 10 ಚೀಲ ಹ್ಞೂ 12 ಚೀಲ ಹಿಂಗೆ ಕೊಡ್ತಾರೆ. ನಾವು ಮಾಡಲ್ಲ. ಹ್ಞೂ ಎಷ್ಟು ಊಟ ಇಲ್ಲಿ? ಹಾಂ ಹಾಂ 60 ರೂಪಾಯಿಗೆ ಏನೇನು ಕೊಡ್ತೀರಿ ಅಜ್ಜಿ? 3 ಟ್ರಕ್ ಪಲ್ಯ ಕೊಡ್ತೀವಿ, ಹಪ್ಪಳ ಕೊಡ್ತೀವಿ, ಚಿಕನ್ ಕೊಡ್ತೀವಿ, ಪುಡಿ ಕೊಡ್ತೀವಿ, ಚಟ್ನಿ ಕೊಡ್ತೀವಿ. ಇಷ್ಟೆಲ್ಲ 60 ರೂಪಾಯಿಗೆ ಸಾಕಾಗ್ತಿದ್ದು ನಿಮಗೆ? ಮದುವೆಗಿಂತ ಮಾಡಿವಿ. ಹ್ಞೂ ಮಾತ್ರ ವಿಜಯನಗರದಾಗ ಬರೀ 30 ಕೊಡ್ತೀವಿ. ಹ್ಞೂ ಅವಾಗ 30 ರೂಪಾಯಿಗೆ ಮಾಡಿದ್ರಿ ಫಸ್ಟು? ಫಸ್ಟ್ 30. ಹ್ಞೂ 8 ವರ್ಷ ಬರೀ 30 ರೂಪಾಯಿನ ಕೊಟ್ಟೇವೆ. ಹ್ಞೂ ಇಲ್ಲಿ ಬಂದು 60 ಮಂದಿ. 60. ಇಲ್ಲಿ ಬಂದು 2 ವರ್ಷ ಆಯ್ತಾ? 2 ವರ್ಷ ಆಕ್ರಿ. ಅಲ್ಲಿ ಚಂದ್ರಳ್ಳಿ ಒಟ್ಟಿನಾಗ ಅಲ್ಲಿ 4 ವರ್ಷ ಮಾಡಿವಿ. ಇಲ್ಲಿ ಹಾ. ಬಂದು 2 ಈಗ 2 ವರ್ಷ ಆಯ್ತು. ಅಲ್ಲಿ
ಇನ್ನೂ ಒಂದು ಅಂಗಡಿ ಐತೆ ಹಾಂ ಚಂದ್ರ ಲೇಔಟಲ್ಲಿ ಅಲ್ಲ ಹಾಂ ಇನ್ನೇ ಐತಿ ಹಾಂ ಈ ರೋಡಲ್ಲಿ ಸುಮಾರು ಇದಾವೆ ಅವು ರೊಟ್ಟಿ ಊಟ ಆದರೂ ನಿಮ್ಮ ಹೋಟ್ಲಿಗೆ ಭಾಳ ಜನ ಬರ್ತಾರೆ ಇಲ್ಲೂ ಹ್ಞೂ ಎಷ್ಟು ಜನ ಬರ್ತಾರೆ ಅದೇ ಯಾಕೆ ಬರ್ತಾರೆ ಇಲ್ಲಿಗೆ ಜಾಸ್ತಿ ದೇವ್ರದೇ 60 ರೂಪಾಯಿಗೆ ಹೊಟ್ಟೆ ತುಂಬ ಊಟ ಕೊಟ್ಟರೆ ಮತ್ತು ಹುಡ್ಕೊಂಡು ಬರದೇ ಬರ್ತಾರೆ ಎಲ್ಲರೂ ಅಂದರೆ ಅಷ್ಟೇ ನೀಟಾಗಿ ಕ್ಲೀನಾಗಿ ಅಚ್ಚುಕಟ್ಟಾಗಿ ರೊಟ್ಟಿ ಯಾರನ್ನ ಕೊಯ್ಗಳು ನೀವು ಎಲ್ಲ ಕೆಲಸನೂ ಮಾಡ್ತಿರಲ್ಲ ಈ ವಯಸ್ಸಲ್ಲಿ 94 ವರ್ಷ ಅಂತೀರಾ ಮತ್ತೇನು ಮಾಡೋದು ಆರಾಮಾಗಿ ಮನೇಲಿ ಇರೋದು ಬಿಟ್ಟು ಮಕ್ಕಂಡ್ರೆ ಇಲ್ಲಿ ಕೂತ್ಕೊಂಡು ದುಡ್ಡು ಇಸ್ಕೊಳ್ಳೋದು ಹೋಟ್ಲಿಗೆ ಬರೋರ್ದಲ್ಲ ನಮಗೆ ಕುಂದ್ರದೂ ಆಗಲ್ಲ ಅವರೇ ದುಡ್ಡು ಕೊಟ್ಟು ಅವರೇ ಊಟ ಹಾಕೊಂಡು ಅವರೇ ಊಟ ಮಾಡ್ಕೊಂಡು ಹೋಗ್ಕೊಂಡು ಮನೆಗೆ ಎಷ್ಟು ಗಂಟೆಗೆ ಹೋಗ್ತೀರಿ ಈಗ ಮನೆಗೆ 11 ಕೂತು 11 ಗಂಟೆ ಮತ್ತು ಬೆಳಿಗ್ಗೆ 11ವರೆಗೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ ಡೈರೆಕ್ಟ್ 7 ಗಂಟೆಗೆ 7 ಗಂಟೆಗೆ ಬಂದು ಈಗ ಆಲ್ರೆಡಿ 10 ಗಂಟೆ ಆಯಿತು 7 ಗಂಟೆಗೆ 9ಕ್ಕೆ ಬರ್ತೀವಿ ಹಾಂ ಇನ್ನು ಹೆಂಗಿದ್ದೀರಿ ನಗ್ನಗ್ತಾ ಫುಲ್ಲು ಎನರ್ಜಿಯಾಗಿ ನಾವೇ ಸುಸ್ತಾಗ್ಬಿಟ್ಟಿದ್ದೀವಿ ಈಗ ನಂಗೆ ಮನೆಯಿಂದ 9ಕ್ಕೆ ಬರ್ತೀವಿ ಯಾಕೆ 9ಕ್ಕೆ ಬಂದು ನೆನ್ಸ್ಕಾಯಿ ಕಳ್ಸೋದು ಶೇಂಗಾ ಉರಿಯೋದು ಉರಿಯೋದು ಇಂಥ ಉರಿಯೋಕೆ ಕೆಲಸ ಮಾಡ್ಬೇಕು ನಾವು ಏನು ಎಲ್ಲ ಮಾಡಿ ಆವಾಗ ಮತ್ತೊಂದು 5 ಕೆಜಿ ಹಸಿಮೆಣ್ಸಿಕಾಯಿ ಅವನ್ನ ಸೋಸ್ಬೇಕು ಎಲ್ಲ ಒಟ್ಟು ಏನಾದರೂ ಕೆಲಸ ಮಾಡ್ತಾನೆ ಇರ್ತೀರ ಮಾಡಿ ಕಾಯಿ ಮಾಡುತ್ತೆ ಮತ್ತು ರೊಟ್ಟಿ ಮಾಡ್ತೀವಿ ರೊಟ್ಟಿನೂ ಬಡಿತೀರಿ ಗೊತ್ತು ಆಸ್ತಿನ ಬಡಿತಿದ್ದೆ ಈಗ ಬಿಟ್ಟು ಬಡಿಯಕ್ಕೆ ಈಗ ಅದನ್ನ ಲಡ್ಸಿದ್ರೆ ರೂಢ ಆಗ್ಬಿಟ್ಟು ಬಡಿಯಕ್ಕೆ ಇಲ್ಲೆಲ್ಲ ಆಟೋ ಡ್ರೈವರ್ಗಳು ಕಾಲೇಜ್ ಅವರು ಎಲ್ಲ ಬರ್ತಾರೆ ಇಲ್ಲಿ ಎಲ್ಲರೂ ಬರ್ತಾರೆ ಆಫೀಸ್ನವ್ರು ಬರ್ತಾರೆ ತಪ್ಪಲ್ಲ ಆಯ್ತು ಅಜ್ಜಿ ಒಳ್ಳೇದಾಗ್ಲಿ ನಿಮ್ಗೆ ಇನ್ನೂ ವರ್ಷ ಬದುಕಿರಿ 100 ವರ್ಷ ದಾಟಿ ನನ್ನಂತ ಮಾಡಿ ಥ್ಯಾಂಕ್ಸ್ ಅಜ್ಜಿ ಅವರೆಲ್ಲ ನಾಚ್ತಾರೆ ನೋಡಿ ಮಾತಾಡಿ ಸರ್ ನಮಸ್ತೆ ಯಾವ ಊರು ಗುಲ್ಬರ್ಗ ಏನು ಹೆಸರು ನಿಮ್ಮದು ಸಾಯಿರಾಜ್ ಅಂತ ಹೌದಾ ಯಾವಾಗಿಂದ ಬರ್ತೀರಾ ಸರ್ ಇಲ್ಲಿಗೆ ಇಲ್ಲೊಂದು 4 to 5 times ಬಂದೆ. ಇಲ್ಲೇ ಇರ್ತೀರಾ ನೀವು ವಿಜಯನಗರದಲ್ಲಿ ಇಲ್ಲೇ ಇರೋದು. ಸೊ ಗುಲ್ಬರ್ಗದಾಗ ರೊಟ್ಟಿ ಊಟ ಹುಡ್ಕೊಂಡೇ ಬರ್ತೀವಿ ರೋಡಲ್ಲಿ ಸುಮಾರು ಇದಾವೆ ಇದೇ ಶಾಪ್ ಬರ್ತಿದೆ ಅಂದ್ರೆ ಇದು ಸ್ವಲ್ಪ ಚೆನ್ನಾಗಿದೆ, ಓಕೆ ಪ್ರೈಸು ಪ್ರೈಸು ರೀಸನೇಬಲ್ ಆಗಿದೆ. ಓಕೆ ಸೊ ಜೋಳದ ರೊಟ್ಟಿ ಅಂದ ತಕ್ಷಣ ನಮ್ಮ ಉತ್ತರ ಕನ್ನಡದ ಹುಡ್ಕಾಡೋದೇ ಜೋಳದ ರೊಟ್ಟಿ ಊಟ ಅದಕ್ಕೆ ಇಲ್ಲೇ ಬರೋದು. ನೀವು ಸ್ಟೂಡೆಂಟಾ ಇಲ್ಲ Student, ಅಂದ್ರೆ student. ಸ್ಟೂಡೆಂಟಾ ಓಕೆ ಏನು ಓದ್ತಿದ್ದೀರಾ ಸರ್ ಅಂದ್ರೆ ಇಲ್ಲಿ ರಾಜ್ ಕೋಚಿಂಗ್ ಅಲ್ಲಿ KPSC ಓಕೆ ಸೊ ಒಂದು ಕಡಿಮೆ ದುಡ್ಡಿಗೆ ನಮ್ಮ ಮನೆ ಊಟ ಮನೆ ಮಾಡಿ ಊಟ ತರ ಫೀಲ್ ಆಗುತ್ತೆ, ಅದಕ್ಕೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು. ಹೌದಾ ಸರ್ ಇಲ್ಲಿ ರೊಟ್ಟಿ ಊಟ ಮಾಡೋಕ್ಕೆ ಅಂತಾನೆ ಬರ್ತೀರಾ ಸರ್ ಯಾವಾಗೂ ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ ಇಲ್ಲ ಮೇಡಮ್ ನಾವು ಫಸ್ಟ್ ಆಫ್ ಆಲ್ ಇಲ್ಲಿ ಲೋಕಲ್ ಬೇಸಿಸ್ ಅವರು ಓಕೆ ಅಂತಂದ್ರೆ ಏನಾದ್ರು ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ವೆರೈಟಿ ತಿನ್ಬೇಕಂದ್ರೆ ಇಲ್ಲಿ ಉತ್ತರ ಕರ್ನಾಟಕ ಊಟ ಉಟ್ಕೊಂಡು ಬರ್ತೀವಿ. ಒಮ್ಮೊಮ್ಮೆ ಬರ್ತೀವಿ, ತುಂಬ ರೆಗ್ಯುಲರ್ ಆಗಿ ಬರೋಲ್ಲ. ಓಕೆ ಒಮ್ಮೊಮ್ಮೆ 15 ದಿವಸಕ್ಕೆ ಒಂದ್ಸರಿ, ತಿಂಗಳಿಗೆ ಒಂದ್ಸರಿ, ಒಮ್ಮೆ ಕೆಲವೊಮ್ಮೆ ಒಂದೊಂದು ಕಡೆ ಒಂದೊಂದು ಟೇಸ್ಟ್ ನೋಡ್ತೀವಿ. ಓಕೆ ಇಲ್ಲಿ ಒಂದು 3-4 ವಿಸಿಟ್ ಮಾಡಿದ್ವಿ. ಇಲ್ಲಿ ತುಂಬ ಚೆನ್ನಾಗಿದೆ. 60 ರೂಪಾಯಿಗೆ ಒಳ್ಳೆ ಊಟ ಕೊಡ್ತಾರೆ. ಒಳ್ಳೆ ಟೇಸ್ಟ್ 60 ರೂಪಾಯಿಗೆ 60 ಹೊಟ್ಟೆ ರೂಪಾಯಿ ಊಟ ತುಂಬ ಕೊಡ್ತಾರೆ ಅಂದರೆ ಕ್ವಾಲಿಟಿನೂ ಚೆನ್ನಾಗಿದೆ, ಓಕೆ ಕ್ವಾಂಟಿಟಿನೂ ಇದೆ, ಮತ್ತು ರುಚಿನೂ ಇದೆ, ಕ್ಲೀನ್ನೆಸ್ ಇದೆ. ಹೆಚ್ಚಾಗಿ ನಮಗೆ 60 ರೂಪಾಯಿ ಊಟ ಕೊಡ್ತಾರೆ ಅಂದರೆ ಹೊಟ್ಟೆ ತುಂಬ ಊಟ ಸಿಗ್ತದೆ. ತಿಂತಾರೆ. ನಾವು ಅಂದರೆ ಯಾವಾಗಲೂ ರೆಗ್ಯುಲರ್ ಆಗಿ ಬರಲ್ಲ, ಒಂದೊಂದು ವಿಸಿಟ್ ಮಾಡ್ತೀವಿ ಅಷ್ಟೇ. ತಿಂಗಳಲ್ಲಿ ಒಮ್ಮೆ 1-2 ಸರಿ ಈ ಥರ ವಿಸಿಟ್ ಮಾಡ್ತೀವಿ. ಓಕೆ 60 ರೂಪಾಯಿಗೆ ಏನು ಮೋಸ ಅಂತೂ ಇಲ್ಲ 60 ರೂಪಾಯಿ ಒಳ್ಳೆ ಕ್ವಾಲಿಟಿ ಊಟ ಮೇಡಮ್, ಒಳ್ಳೆ ಊಟ ಇದೆ, ಒಳ್ಳೆ ಸಿಗುತ್ತೆ, ತುಂಬ ಚೆನ್ನಾಗಿದೆ ಊಟ. ಈ ಸರೌಂಡಿಂಗಲ್ಲಿ 60 ರೂಪಾಯಿಗೆ ಊಟ ಅಂತಂದರೆ ಇದು ಬೆಸ್ಟ್ ಊಟ, ತುಂಬ ಚೆನ್ನಾಗಿದೆ, ಟೇಸ್ಟ್ ಆಗಿದೆ, ಥ್ಯಾಂಕ್ ಯು ಕ್ವಾಲಿಟಿ ಊಟ, ಕ್ಲೀನ್ನೆಸ್ ಇದೆ. ಓಕೆ ಥ್ಯಾಂಕ್ ಯು ಸರ್ ಅದೇ ಮೇನ್ ಬೇಕಿರಿ ರುಚಿ ಎರಡು. ಸರ್ ನಮಸ್ತೆ ಯಾವ ಊರು ನಮ್ದು ಹುಬ್ಳಿ ರೀ. ಹುಬ್ಳಿ ಯಾವಾಗಿಂದ ಬರ್ತೀರಾ ಸರ್ ಇಲ್ಲಿ ನಾವಿಲ್ಲಿ ಬರತ್ತಿ ಒಂದು 10-15 ತಿಂಗಳಾತ್ರಿ. ಓಕೆ ಈ ವಿಜಯನಗರಲ್ಲಿ ನಿಮಗೆ 40 ರೂಪಾಯಲ್ಲಿ 2 ರೊಟ್ಟಿ, 3 ಥರದ ಪಲ್ಯ, ಪಾಪಡು, ಚಟ್ನಿ, ಉಪ್ಪಿನಕಾಯಿ, ಸೌತೆಕಾಯಿ, ಉಳ್ಳಾಗಡ್ಡಿ, ಮೊಸರು, ಪಾಪಡು ಈ ರೋಡಲ್ಲಿ 40 ರೂಪಾಯಿಗೆ ಎಲ್ಲೂ ಸಿಗೋದಿಲ್ಲ. ಯಾಕಂದ್ರೆ ಈ ರೋಡಲ್ಲಿ ತುಂಬ ಇದಾವೆ. ಈ ರೋಡಲ್ಲಿ ಅಂದ್ರೆ ಏನಿದ್ರೆ ಎಲ್ಲ ಪೂರ ನಾರ್ತ್ ಕರ್ನಾಟಕದವ್ರು ಅದಾರ. ಆಮೇಲೆ ರೊಟ್ಟಿ ಇಲ್ಲೇ ಬಡ್ದು ಕೊಡ್ತಾರೆ ರೀ, ಬೇರೆ ಕಡೆ ಎಲ್ಲ ರೊಟ್ಟಿ ಕೊಡೋದಿಲ್ಲ, ಬೇರೆ ಕಡೆ ಎಲ್ಲ ಚಪಾತಿ ರೆಡಿ ಮಾಡ್ತಾರೆ. ಬಟ್ ಇವರು ಚಪಾತಿ ಹೊರಗೆ ತರಿಸ್ತಾರೆ, ಚಪಾತಿ ಅಷ್ಟೇ ಕೊಡ್ತಾರೆ,
ಬಟ್ ಮೇಜರಲ್ಲೆಲ್ಲ ಕಸ್ಟಮರ್ಸ್ ಬರೋರು ಎಲ್ಲ ನಾರ್ತ್ ಕರ್ನಾಟಕದ ಬಂದವರು ಎಲ್ಲ ರೊಟ್ಟಿನ ಊಟ ಮಾಡ್ತಾರೆ. ನಾನು ರೊಟ್ಟಿ ಮಾಡ್ತೀನಿ, ಇವರು ಬೀದರು, ಇವರು ಬಾಗಲಕೋಟದವರು, ಎಲ್ಲ ಮೇಜರ್ ಎಲ್ಲ ಯಾರು ರೊಟ್ಟಿ ಊಟ ಮಾಡ್ತಾರೆ ಎಲ್ಲ ನಾರ್ತ್ ಕರ್ನಾಟಕದವ್ರು. ಸೊ ಈ ರೋಡ್ ಅಂತಿಲ್ಲ, ನೀವು ಬ್ಯಾಂಗ್ಳೂರ್ದಾಗ 40 ರೂಪಾಯಿಗೆ ಎಷ್ಟು ಚಲೋ. ಆಮೇಲೆ ಹೋಮ್ ಮೇಡ್ ರೀ ಟೋಟಲಿ. ಈಗ ನಾವು ಇಲ್ಲಿ ಊಟ ಮಾಡಕತ್ತಿ ಒಂದು 10-11 ತಿಂಗಳು ಆತ್ರಿ, ಒಮ್ಮೆನೂ ಗ್ಯಾಸ್ಟ್ರಿಕ್ ಆಗಿಲ್ಲ, ಏನೂ ಪ್ರಾಬ್ಲಮ್ ಆಗಿಲ್ಲ. ಅದು ಹೊರಗಡೆ ನೀವು ಊಟ ಮಾಡಿರಿ ಏನೊಂದು ಆಗೇ ಆಗುತ್ತೆ, ಬಟ್ ಇಲ್ಲಿ ಇನ್ನೂ ತನಕ ನಂಗೆ ಏನೂ ಆಗಿಲ್ಲ. ಆಮೇಲೆ ಅಜ್ಜಿ ಈಗ ಮಾತಾಡ್ತಿರಲ್ಲ, ಅವ್ರ ಆಶೀರ್ವಾದದಿಂದ ಎಲ್ಲ ನಡಾಗುತ್ತೆ. ಹೌದು, ಅಜ್ಜಿ ಫುಲ್ ಆಕ್ಟಿವ್ ಅದಾವ್ರಿ. ಮತ್ತೆ ಈ ತರ ಒಳ್ಳೆ ಮನೆ ಊಟ ಮಾಡ್ದಂಗೆ ಅನ್ನಿಸ್ತದೆ. ಮೇಜರ್ ರೊಟ್ಟಿ ರೀ, ಊಟ ಮಾಡ್ಬೋದು. ಅದು 60 ರೂಪಾಯಿ 40 ರೂಪಾಯಿಗೆ ಅಂತಂದ್ರೆ ಪ್ಲೇಟ್ ಮೀಲ್ಸ್. ಆಮೇಲೆ ಬರೀ ನಿಮ್ಗೆ 2 ರೊಟ್ಟಿ ಬೇಕಂದ್ರೆ 2 ರೊಟ್ಟಿ ಇದ್ರೆ ಫುಲ್ಲಿ 40 ರುಪೀಸ್. ಏನೇನು ನಮ್ಮ ಉತ್ತರ ಕರ್ನಾಟಕದವ್ರು ಇಲ್ಲ, ಅವೆಲ್ಲ ನಮಗೆ ನೆನಪಿಲ್ಲ. ನಾವಿಲ್ಲಿ ಬಂದ್ರೆ ಅವ್ರು ನೆನಪಿಲ್ಲ ರೀ, ಇಲ್ಲಿ ಬರೀ ರೊಟ್ಟಿನ ಊಟ ಮಾಡೋದು. ಥ್ಯಾಂಕ್ ಯು ಸರ್. ಎಸ್ ನೀವು ಊಟ ಮಾಡಿದ್ರಲ್ಲ ಇಲ್ಲಿ? ಊಟ ಮಾಡೇ ಮಾತಾಡ್ತಾ ಇದ್ದೀವಿ. ವೆರಿ ಗುಡ್. ಊಟ ಮಾಡೋಕ್ಕೂ ಮುಂಚೆ ಮಾತಾಡಬಾರ್ದು, ಫಸ್ಟ್ ಊಟ ಮಾಡೇ ಮಾತಾಡೋ. ಗ್ರೇಟ್. ಸರ್ ಥ್ಯಾಂಕ್ ಯು. ನನ್ನ ಹೆಸರು ಪ್ರಶಾಂತ್. ಅಲ್ಲೇ ಎಲ್ಲಿ? ನನ್ನ ಹೆಸರು ಪ್ರಶಾಂತ್. 1 ಇಯರ್ ಆಯಿತು ಇಲ್ಲಿ ಊಟ ಮಾಡಿ. ಭಾಳ ಟೇಸ್ಟಿ ಇದೆ, ಎಲ್ಲಕ್ಕಿಂತ ಸಸ್ತಾ ಚೀಪ್ ಆ್ಯಂಡ್ ಬೆಸ್ಟ್ ಇದೆ. ಮತ್ತು ಅಜ್ಜಿ ನೋಡ್ರೆ ಸೇಮ್ ಮೋದಿ ತಾಯಿಜಿ ಥರನೇ ನೆನಪು ಬರುತ್ತೆ. ಅವರೇ ಬೆಂಗಳೂರು ಯಾವ ಊರು ಸರ್ ನೀವು? ನಮ್ಮದು ಬೀದರ್ ಬೀದರ್ ಪಾಲ್ಕಿ. 1 ವರ್ಷ ಆಯಿತು. ಹಾಂ, ಇಲ್ಲೇ ಕ್ವಾಲಿಟಿ ಇಂಜಿನಿಯರ್ ಇದ್ದೀನಿ. BCDನಲ್ಲಿ ಕ್ವಾಲಿಟಿ ಇಂಜಿನಿಯರ್ ಇದ್ದೀನಿ. ಅಷ್ಟಲ್ಲ. ಹಾಂ, ಇಲ್ಲೇ ಪಿಜಿನಲ್ಲಿ ಇರ್ತೀನಿ, ಮತ್ತೇನಿಲ್ಲ. ಊಟ ಎಲ್ಲ ನಿಮಗೆ ಮನೆ ಊಟ ಮಾಡಿ ಇದು ಸೇಮ್ ನಮ್ಮ ಮನೆ ಥರನೇ ಊಟ ಸಿಗುತ್ತೆ ಇಲ್ಲಿ ಆ ಥರ ಏನೂ ಇಲ್ಲ. ಯಾವ ಬಂದರೆ ಸಿಗುತ್ತೆ ಊಟ, ಟೇಸ್ಟಿ ಇರುತ್ತೆ, ಸರಿಯಾಗಿದೆ. ಕಮ್ಮಿ ದುಡ್ಡಿಗೆ ಹಾಂ, ಕಮ್ಮಿ ದುಡ್ಡಿನಲ್ಲಿ ಮಸ್ತ್ ಚೀಪ್ ಆ್ಯಂಡ್ ಬೆಸ್ಟ್ ಸಿಗುತ್ತೆ. ನೈಸ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.